ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇವತ್ತು ಕಲಬುರಗಿಗೆ ಸಿಐಡಿ ತಂಡ ಭೇಟಿ ಕೊಡ್ಲಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಲಾಸ್ಟ್ 2 ಡೇಸ್ ಇಂದ ನಾವು ನೋಡ್ತಾ ಇದ್ವಿ, ಬೀದರ್ನಲ್ಲಿ ಬೀಡು ಬಿಟ್ಟಿದ್ರು ಮತ್ತು ಸಚಿನ್ಗೆ ಸಂಬಂಧಪಟ್ಟಂತ ಆಕ್ಟಿವಿಟೀಸ್ಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ರು. ಕುಟುಂಬಸ್ಥರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಡೆತ್ ನೋಟ್ನಲ್ಲಿರುವಂತಹ ಆರೋಪಿಗಳ ಮಾಹಿತಿಯನ್ನು ಸಿಐಡಿ ಟೀಮ್ ಇಲ್ಲಿ ಪಡೀಲಿಕ್ಕಿದೆ. ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜುಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಕರೆಯುವ ಸಾಧ್ಯತೆ ಇದೆ. ಬೀದರ್ನಲ್ಲಿ ಲಾಸ್ಟ್ 3 ಡೇಸ್ ಇಂದ ಕೂಡ ಸಿಐಡಿ ಅಧಿಕಾರಿಗಳು ವಿವಿಧ ಹಂತದಲ್ಲಿ ವಿವಿಧ ರೀತಿಯಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ರು. ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು, ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ದಾಖಲಿಸಿದ್ರು, ಸ್ಥಳ ಮಹಜರ್ ಮಾಡಿದ್ರು ಮತ್ತು ಸಾವಿಗೂ ಮುಂಚೆ ಸಚಿನ್ ಆಕ್ಟಿವಿಟೀಸ್ ಹೇಗಿತ್ತು ಅನ್ನೋದರ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಇವತ್ತು ಕಲಬುರಗಿಗೆ ಬಂದು ಸಚಿನ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ತನಕ ಕುಟುಂಬಸ್ಥರು ಹೇಳ್ತಾರದು ಒಂದೇ, ಅಷ್ಟು ಆರೋಪಿಗಳಲ್ಲಿ ಯಾರ್ದು ಕೂಡ ಅರೆಸ್ಟ್ ಆಗಿಲ್ಲ, ಕನಿಷ್ಠ ಪಕ್ಷ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇಲ್ಲ, ಆರಂಭಿಕ ಹಂತದಲ್ಲೇ ಹಳ್ಳ ಹಿಡಿಸುವಂತಹ ಪ್ರಯತ್ನ ಆಗ್ತದೆ ಅಂತೆಲ್ಲ ಗಂಭೀರ ಆರೋಪಗಳನ್ನು ಮಾಡಿದ್ರು. ಸೊ ಸಿಐಡಿ ಅಧಿಕಾರಿಗಳ ತಂಡದ ಮೇಲೆ ನಿರೀಕ್ಷೆಯ ಭಾರ ಅಂತೂ ದೊಡ್ಡದಾಗಿದೆ. ಇವತ್ತು ಯಾವ ರೀತಿ ತನಿಖೆ ಆಗುತ್ತೆ, ಯಾರ್ಯಾರಿಗೆ ನೋಟಿಸ್ ಇಶ್ಯೂ ಆಗುತ್ತೆ ಅನ್ನೋದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕಲಬುರಗಿಗೆ ಒನ್ಸ್ ಅವರು ಬಂದ ಮೇಲೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುಂಚೆ ಹಲವರ ಹೆಸರನ್ನ ಕೋಟ್ ಮಾಡಲಾಗಿತ್ತು. ಅದು ದೊಡ್ಡವರಿಗೆ ಸಂಬಂಧಪಟ್ಟಂತಹ ಹೆಸರೇ ಆಗಿತ್ತು ಅನ್ನೋದು ಬಿಜೆಪಿ ಸೇರಿದಂತೆ ವಿಪಕ್ಷದ ಆರೋಪ ಆಗಿತ್ತು. ಸೊ ಇದೆಲ್ಲದರ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳ ತನಿಖೆ ಇವತ್ತು ಕೂಡ ಸಾಗ್ತಾ ಇದೆ. ಇವತ್ತು ಎಷ್ಟು ಜನರಿಗೆ ತನಿಖೆಯ ಸಂಕಷ್ಟ ಎದುರಾಗುತ್ತೆ ಅನ್ನೋದು ನಾವು ನೋಡಬೇಕಾಗತ್ತೆ. ಕಲಬುರಗಿಗೆ ಸಿಐಡಿ ಟೀಮ್ ಭೇಟಿ ಕೊಡಲಿಕ್ಕಿದೆ. ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿರುವ ಆರೋಪಿಗಳ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಪಡೀಲಿಕ್ಕಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜುಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಇವ್ರ ಮೇಲೆ ಬಹಳ ಗಂಭೀರವಾದಂತಹ ಅಲಿಗೇಷನ್ಸ್ ಕೇಳಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಕೋಟಿಯನ್ನು ಡಿಮ್ಯಾಂಡ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಇದೇ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅನ್ನುವಂತಹ ಡೆತ್ ನೋಟ್ನ ಅನೇಕ ವಿಚಾರಗಳನ್ನ ಉಲ್ಲೇಖಿಸಿ ಬಿಜೆಪಿಗರು ಮುಗಿ ಬೀಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ರಾಜುಗೆ ನೋಟಿಸ್ ಇವತ್ತಾದ್ರೂ ಹೋಗುತ್ತಾ, ಇಲ್ಲಿ ತನಕ ಯಾಕೆ ಅರೆಸ್ಟ್ ಆಗಿಲ್ಲ, ತನಿಖೆಯ ಪಾರದರ್ಶಕತೆ ಏನು, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಸದ್ಯಕ್ಕೆ ಕಲಬುರಗಿಗೆ ಟೀಮ್ ಬರ್ತಾ ಇದೆ, ಎಷ್ಟೊತ್ತಿಗೆ ಬರುತ್ತೆ ಮತ್ತು ಇಲ್ಲಿ ಯಾರ್ಯಾರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ? ಖಂಡಿತವಾಗಿ ಮಮತಾ, ನಿಜಕ್ಕೂ ಒಂದು ರೀತಿಯ ಏನು ಒಂದು ಸಚಿನ್ ಸೂಸೈಡ್ ಪ್ರಕರಣ ನಿಜಕ್ಕೂ ಒಂದು ರೀತಿಯ ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸೋದು, ಜೊತೆಗೆ ರಾಜಕೀಯ ಕೆಸರಾಟಕ್ಕೂ ಕಾರಣ ಆಗಿರುವಂಥದ್ದು. ಅಂದರೆ ಏನು ಸಿಐಡಿ ತಂಡ ಏನು ಈಗ ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿದೆ, ಅದರ ನಂತರದಲ್ಲಿ ಕಲಬುರಗಿಗೆ ಈಗ ಸತತ 3 ದಿನಗಳಿಂದ ಮಕ್ಕ ಮೂಡಿರುವಂಥದ್ದು. ಮಕ್ಕ ಮೂಡಿ ನಿನ್ನೆ ಏನು ಮೊನ್ನೆ ಮತ್ತು ನಿನ್ನೆ ಸಂಪೂರ್ಣವಾಗಿ ಸ್ಥಳ ಹಾಜರಾಗಿರ್ಬೋದು ಮತ್ತು ಕುಟುಂಬಸ್ಥರ ಅಂದರೆ 8 ಗಂಟೆಗಳ ಸತತವಾಗಿ ಕುಟುಂಬಸ್ಥರ ವಿಚಾರಣೆ ಕೂಡ ತೀವ್ರ ವಿಚಾರಣೆ ಕೂಡ ಮಾಡಿರುವಂಥದ್ದು. ತಡರಾತ್ರಿ 10 ಗಂಟೆವರೆಗೂ ಏನು ವಿಚಾರಣೆ ಮಾಡಿ ಅಂದರೆ ಸಂಪೂರ್ಣವಾಗಿ ಹಲವು ವಿಷಯಗಳ ಬಗ್ಗೆ ಅಂದರೆ ಸಚಿನ್ ಡೆತ್ ನೋಟು ಸಂಬಂಧಪಟ್ಟಂಗೆ ಆಗಿರ್ಬೋದು ಮತ್ತು ರಾಜು ಕಪ್ನವರು ಬಂದು ಧಮಕಿ ಹಾಕಿರೋ ವಿಷಯ ಆಗಿರ್ಬೋದು, ಈ ರೀತಿ ಹಲವು ವಿಷಯಗಳ ಬಗ್ಗೆ ಎಲ್ಲ ಒಂದು ಹೇಳಿಕೆಯನ್ನು ತೆಗೆದುಕೊಂಡು ದಾಖಲೆ ತೆಗೆದುಕೊಂಡು ಅದಕ್ಕೆ ಸೈನ್ ತೆಗೆದುಕೊಂಡು ರಾತ್ರಿ 10 ಗಂಟೆವರೆಗೂ ಮಾಡಿ ಹೋಗಿರುವಂಥದ್ದು. ಇವತ್ತು ಏನು ಅಂದರೆ ಆ ಸಿಐಡಿ ತಂಡ ಅಲ್ಲಿ ಅಂದರೆ ಅವ್ರಿಗೆ ಹೇಳಿರುವಂಥದ್ದು ಕಲಬುರಗಿ ಇವತ್ತು ಹೋಗ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಕಲಬುರಗಿಗೆ ಸಿಐಡಿ ತಂಡ ಮಧ್ಯಾಹ್ನದ ನಂತರ ಹೋಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಜೊತೆಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸಚಿನ್ ಏನಿದ್ದ, ಸಚಿನು ಅಲ್ಲಿ ಒಂದು ಕಲಬುರಗಿಯಲ್ಲಿ ಕಚೇರಿ ಮಾಡ್ಕೊಂಡಿದ್ದ. ಆ ಕಚೇರಿಯಲ್ಲಿ ಸಂಪೂರ್ಣವಾಗಿ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಇನ್ನಿತರ ಎಲ್ಲ ದಾಖಲೆ ಸಾಕ್ಷ್ಯಗಳು ಅಲ್ಲಿದ್ದು ಅನ್ನುವಂಥ ಈಗ ಗಂಭೀರ ಆರೋಪನ ಏನೋ ಒಂದು ಕುಟುಂಬಸ್ಥರು ಮಾಡ್ತಂಥವ್ರು. ಹಾಗೆ ಅಲ್ಲಿ ಹೋಗಿ ಎಲ್ಲ ಸಾಕ್ಷಿಗಳನ್ನು ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಡೆತ್ ನೋಟಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ ರಾಜು ಅಂಡ್ ಕಪ್ನೂರ್ ಗ್ಯಾಂಗ್ ಏನು ನಮಗೆ ಏನೋ ಒಂದು ಕಿರುಕುಳ ಕೊಟ್ಟು ಈ ಥರ ಆಗಿದೆ ಅಂದ ಸೂಸೈಡ್ ಮಾಡ್ಕೊಂಡಿದ್ದಾರೆ ತಮ್ಮ ಅನ್ನೋದು ಏನೋ ಒಂದು ಆರೋಪ ಇದೆ. ಆ ಆರೋಪ ಸಂಬಂಧಪಟ್ಟಂಗೆ ಕೆಲವರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ 11 ದಿನ ಆಯಿತು, ಕಳೆದ 11 ದಿನಗಳಲ್ಲಿ ಸೂಸೈಡ್ ಮಾಡ್ಕೊಂಡು 11 ದಿನ ಆದರೂ ಕೂಡ ಇವತ್ತು ಕೂಡ ಯಾವುದೂ ಆರೋಪಿಗಳನ್ನು ಬಂಧನ ಮಾಡಿಲ್ಲ, ಯಾವುದೇ ಕೂಡ ನೋಟಿಸ್ ಕೊಟ್ಟಿಲ್ಲ. ಹೀಗಾಗಿ ಕುಟುಂಬಸ್ಥರು ಕೂಡ ಗಂಭೀರ ಆರೋಪ ಮಾಡ್ತಾಯಿದ್ರು. 11 ದಿನ ಆದರೂ 10 ದಿನ 11 ದಿನ ಆದರೂ ಕೂಡ ಯಾರೂ ಬರೇ ನಮ್ಮ ಸಚಿನ್ ಅಂದರೆ ನಮ್ಮ ಸೋದರ ಸಚಿನ್ ಮಾತ್ರ ತನಿಖೆ ಮಾಡ್ತಿರೋಂಥದ್ದು ಈ ಭಾಗದಲ್ಲಿ. ಆ ಕಡೆನೂ ಕೂಡ ಯಾವುದೇ ರೀತಿಯ ತನಿಖೆ ಆಗ್ತಿಲ್ಲ. ಹೀಗಾಗಿ ಒಂದು ರೀತಿಯ ಸಿಐಡಿ ತನಿಖೆ ಏನಿದೆ ಒಂದು ರೀತಿಯ ಅಸಮಾಧಾನ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ರು. ಹಾಗಾಗಿ ಇದೇ ರೀತಿ ಏನಾದರೂ ನಮಗೆ ಈ ಒಂದು ಸಿಐಡಿ ತನಿಖೆಯಲ್ಲಿ ನ್ಯಾಯ ಸಿಕ್ಕರೆ ನಾವು ಇರ್ತೀವಿ, ಇಲ್ಲಾಂದರೆ ನಾವು ಸಿಬಿಐಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ರು ಕುಟುಂಬಸ್ಥರು. ಹೀಗಾಗಿ ಇವತ್ತು ಕಲಬುರಗಿಗೆ ಹೋಗ್ತದೆ ಅನ್ನುವಂಥದ್ದು. ಹೋಗಿ ನಂತರದಲ್ಲಿ ಯಾವ ಎಲ್ಲ ಬೆಳವಣಿಗೆ ಆಗ್ತದೆ ಅಂದರೆ ನೋಟಿಸ್ ಕೊಡುವಂಥದ್ದಾಗಲಿ, ಏನಾದ್ರು ಬಂಧನ ಆಗುತ್ತಾ, ಏನೋ ಒಂದು ಆರೋಪ ಡೆತ್ ನೋಟಲ್ಲಿ ಆರೋಪ ಮಾಡಿರೋಂಥ ವ್ಯಕ್ತಿಗಳು ಪ್ರಮುಖ ಆರೋಪಿಗಳದು ಅನ್ನುವಂಥದ್ದು ಈಗ ನಾವು ಕಾದು ನೋಡಬೇಕಾಗಿದೆ. ಮಮತಾ, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.